ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನನ್ನ ಹೆಸರು ಲೈಶಾ. ಸೊ ಇವತ್ತು ನಮ್ಮತ್ತೆ ನಮಗೆ ಮ್ಯಾಂಗೋ ಪಿಕಲ್ ಮಾಡಿಕೊಡ್ತಾರೆ. ಸೊ ಬನ್ನಿ ಯಾವ ಥರ ಇರುತ್ತೆ ಅಂತ ನೋಡೋಣ, ಯಾವ ಥರ ಮಾಡ್ತಾರೆ ಅಂತಲೇ ನೋಡೋಣ. ರೆಸಿಪಿ ಎಲ್ಲ ನೀವು ನೋಡ್ಕೋಬೋದು. ಬನ್ನಿ. ಮಾವಿನಕಾಯಿನ ಚಾಪ್ ಮಾಡಿಟ್ಟು ಸ್ವಲ್ಪ ರೆಸ್ಟಿಗೆ ಬಿಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು 2 ಟೇಬಲ್ ಸ್ಪೂನ್ ಆಫ್ ಮೆಂತ್ಯ ಲೈಟಾಗಿ ಹುರ್ಕೊಳ್ಳಿ ಸಿಮ್ಮಲ್ಲೇ. ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಸಾಸಿವೆನ ಲೈಟಾಗಿ ಹುರ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಆಫ್ ಸಾಸಿವೆ ಸ್ವಲ್ಪ ಹಾರಾಗಿ ಬಿಡಿ. ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಳ್ಳಿ ಜಾಸ್ತಿನೇ, ಯಾಕೆಂದರೆ ಜಾಸ್ತಿ ದಿನ ಇರುತ್ತೆ ಅದಕ್ಕೋಸ್ಕರ. 2 ಟೇಬಲ್ ಸ್ಪೂನ್ ಆಫ್ ಸಾಸಿವೆ ಚಟ್ಪಟನವರೆಗೂ ವೇಟ್ ಮಾಡಿ. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಸ್ವಲ್ಪ. ನೆಕ್ಸ್ಟು ಬೆಳ್ಳುಳ್ಳಿ ಚಾಪ್ ಮಾಡ್ಕೊಂಡಿರೋದು ಹಿಂಗೆ ಹಾಕ್ಕೊಳ್ಳಿ. ಮೆಂತ್ಯ ಮತ್ತು ಸಾಸಿವೆನ ಗ್ರೈಂಡ್ ಮಾಡ್ಕೊಳ್ಳಿ, ನೀರೇ ಹಾಕೋಕ್ಕೆ ಹೋಗ್ಬೇಡಿ. ನೆಕ್ಸ್ಟು ಇವಾಗ ಅರಿಶಿನ ಪುಡಿ ಹಾಕ್ತಾರೆ. 2 ಟೇಬಲ್ ಸ್ಪೂನ್ ಆಫ್ ಅರಿಶಿನ ಪುಡಿ, ಖಾರದ ಪುಡಿ 2 ಟೇಬಲ್ ಸ್ಪೂನ್ ಆಫ್. ನಾನು ಮಿಕ್ಸಿಗೆ ಜಾರ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ನಾನು ಅದನ್ನು ಹಾಕಿಲ್ಲ. ಅದು ಹಾಕಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ನೆಕ್ಸ್ಟು ಮಸಾಲೆ ಎಲ್ಲ ಹಾಕಿದ್ವಲ್ಲ ಅದು ಮಾವಿನಕಾಯಿಗೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಆಮೇಲೆ ತಿರ್ಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರು. ಮಸಾಲೆ ಎಲ್ಲ ಬಾಣಲಿಲಿತ್ತು, ಇದು ಪ್ಯಾನಲ್ಲಿತ್ತು ಅಂತ. ಆಮೇಲೆ ನಾನು ಮತ್ತೇನು ಕೇಳಿದೆ, ಟೇಸ್ಟ್ ಕೊಡಿ ಸ್ವಲ್ಪ ನಾನು ತಿನ್ನೋಕ್ಕೆ ಅಂತ. ಸೊ ಅವ್ರು ನಂಗೆ ಟೇಸ್ಟ್ ಕೊಟ್ಟರು. ತುಂಬ ಚೆನ್ನಾಗಿತ್ತು ಗೈಸ್, ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಆಮೇಲೆ ಇನ್ನೂ 1 ಸ್ಪೂನ್ ಕೇಳಿದೆ. ಇನ್ ಕೇಸ್ ಉಪ್ಪಿನ ಶಾರ್ಟೇಜ್ ಆದರೆ ತಿರ್ಗಾ ಹಾಕೋಬೋದು ಲಾಸ್ಟಲ್ಲಿ ಎಲ್ಲ ಆದಮೇಲೆ. ಸೊ ನಾನು ಹೋದೆ ನಮ್ಮ ಅಜ್ಜಿನ ಕೇಳೋಣ, ಅಜ್ಜಿ ಟೇಸ್ಟ್ ಹೇಳಿ ಪ್ಲೀಸ್ ಅಂತ ಕೇಳಕ್ಕೆ ಹೋದೆ. ಆಮೇಲೆ ನಮ್ಮ ಅಜ್ಜಿ ಟೇಸ್ಟ್ ಮಾಡಿ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.